ಹಲೋ ವೀಕ್ಷಕರೇ, AG ಆನ್ಲೈನ್ ತರಗತಿಗೆ ತಮಗೆಲ್ಲ ಸ್ವಾಗತ. ಇಂದಿನ ವ್ಯಾಕರಣಾಂಶ ಗಾದೆ ಮಾತು. ಈ ಗಾದೆ ಮಾತು 8, 9, 10ನೇ ತರಗತಿಯ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆ ಖಚಿತವಾಗಿ ಬಂದೇ ಬರುತ್ತೆ. ಅದರ ಬಗ್ಗೆ ನಾವು ವಿವರಣಾತ್ಮಕವಾಗಿ ನಾವು ಅಧ್ಯಯನ ಮಾಡಿದರೆ ನಮಗೆ ಪರೀಕ್ಷೆಯಲ್ಲಿ ಅನುಕೂಲವಾಗುವುದು. ಇಲ್ಲಿ ನೋಡಿರಿ, ಒಂದು ಗಾದೆಯಾಗಿ ಉದಾಹರಣೆಯಾಗಿ ಒಂದು ಗಾದೆ ತೆಗೆದುಕೊಂಡಿದ್ದೇನೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದರ ವಿವರಣೆ ಯಾವ ರೀತಿಯಾಗಿ ವಿಸ್ತರಿಸಿ ಬರೀಬೇಕಂತಂದರೆ, ಗಾದೆ ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳು. ಕನ್ನಡ ಸಾಹಿತ್ಯದಲ್ಲಿ ಅನೇಕ ಗಾದೆಗಳಿವೆ. ಅದರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಪ್ರಸಿದ್ಧವಾಗಿದೆ. ಇದು ಮೊದಲನೆಯ ನುಡಿಯಲ್ಲಿ ಗಾದೆ ಎಂದರೆ ಏನು, ಗಾದೆಯ ಅರ್ಥ, ಗಾದೆಯ ವಿವರಣೆ ನಾವು ನೀಡಬೇಕಾಗುತ್ತದೆ. ಗಾದೆ ಮಾತಿನ ಎರಡನೆಯ ನುಡಿಯಲ್ಲಿ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಯಾವ ವಿಷಯದ ಬಗ್ಗೆ ನಮಗೆ ವಿವರಣೆ ನೀಡಲು ಹೇಳಿರುತ್ತಾರೋ ಅದರ ಬಗ್ಗೆ ನಾವು ವಿವರಣೆ ನೀಡಬೇಕು. ನೋಡಿರಲಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದರ ಆಶಯ ನಮ್ಮ ಹಾಸಿಗೆ ಎಷ್ಟಿರುತ್ತದೆಯೋ ಅಷ್ಟೇ ನಾವು ಕಾಲು ಚಾಚಬೇಕು. ಹಾಸಿಗೆಯಿಂದ ಕಾಲು ಹೊರಗಡೆ ಬಂದರೆ ಚಳಿಯ ಅನುಭವವಾಗುತ್ತದೆ. ಅದೇ ರೀತಿ ನಮ್ಮ ಸಂಪಾದನೆಯಲ್ಲಿ ನಾವು ಭವಿಷ್ಯತ್ತಿಗಾಗಿ ಅಲ್ಪ ಸ್ವಲ್ಪ ಉಳಿಸಿ ಖರ್ಚು ಮಾಡಿದರೆ ಅದು ನಮಗೆ ಮುಂದೆ ಲಾಭದಾಯಕವಾಗುತ್ತದೆ. ಇಲ್ಲವಾದರೆ ಸಂಪಾದನೆಗಿಂತ ಅಧಿಕ ಖರ್ಚು ಮಾಡಿದರೆ ಸಾಲ, ದುಃಖ, ಅತೃಪ್ತಿ ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. ಕೊನೆಗೆ ಜೀವನವೇ ಬೇಸರವಾಗಿ ಬಿಡುತ್ತದೆ. ಆದ್ದರಿಂದ ಈ ಗಾದೆಯ ಆಶಯ ಏನೆಂದರೆ, ನಮ್ಮ ಸಂಪಾದನೆಯ ಒಂದು ಭಾಗವಾದರೂ ನಮ್ಮ ಮುಂದಿನ ಜೀವನಕ್ಕೆ ಮೀಸಲಿಡಬೇಕು. ಆಗ ಮಾತ್ರ ನಮ್ಮ ಜೀವನ ಸುಖ ಸಂತೋಷಮಯವಾಗಿರುತ್ತದೆ. ಈ ಗಾದೆಯನ್ನು ಈ ರೀತಿ ವಿವರಣೆ ನೀಡಬೇಕು. ಮೊದಲನೆಯ ನುಡಿಯಲ್ಲಿ ಗಾದೆ ಎಂದರೇನು, ಗಾದೆಯ ವಿವರಣೆ. ಎರಡನೆಯ ನುಡಿಯಲ್ಲಿ, ಎರಡನೆಯ ಪ್ಯಾರಾದಲ್ಲಿ ಗಾದೆಯ ವಿಸ್ತರಣೆ. ಕೊಟ್ಟಂಥ ವಿಷಯದ ಬಗ್ಗೆ ನಾವು ಏನೈತೆ ವಿವರಣೆ ನೀಡಬೇಕು. ಈ ರೀತಿ ನಾವು ಬರೆದರೆ ಪರೀಕ್ಷೆಯಲ್ಲಿ ನಮಗೆ 3 ಅಂಕ ಖಚಿತವಾಗಿ ನಾವು ಗಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ನನ್ನ ವಿಡಿಯೋವನ್ನು ಗಮನಿಸಿದಂಥ ತಮಗೆಲ್ಲರೂ ಧನ್ಯವಾದಗಳು.